ನಮಸ್ಕಾರ. ನಾನು ಇದನ್ನ ಸಬ್ಬಸ್ಗೆ ರೈಸ್ ಬಾತ್ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಬಾತ್ ಮಾಡೋಕ್ಕೆ ಬರುತ್ತೆ ಅಂತ. ಕೆಲವರಿಗೆ ಸಬ್ಬಸ್ಗೆ ಅಂದರೆ ಅದ್ರ ವಾಸನೆ ಆಗೋಲ್ಲ ಅಂತಾರೆ. ಆದರೆ ಈ ಬಾತ್ ತಿಂದಾಗ ಸಬ್ಬಸ್ಗೆ ಸ್ಮೆಲ್ಲೇ ಬರೋಲ್ಲ. ತುಂಬ ಟೇಸ್ಟ್ ಇರುತ್ತೆ. ದಿಢೀರಾಗಿ ಮಾಡುವಂಥದ್ದು. ಇದಕ್ಕೆ ನಂಚ್ಕೊಳ್ಳೋಕ್ಕೆ ಮೊಸರು ಬಜ್ಜಿ ಸಹಿತ ಮಾಡಿದ್ದೀನಿ. ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ. ಒಂದು ತಟ್ಟೆಯಲ್ಲಿ 1 ಕಟ್ಟು ಸಬ್ಬಸ್ಗೆ ಸೊಪ್ಪನ್ನು ಸೋಸಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕರಿಬೇವಿನ ಹೆಸಳಿದೆ, 4 ಹಸಿಮೆಣಸಿದೆ, ಅರ್ಧ ಇಂಚು ಶುಂಠಿ ಇದೆ, 5 ಬೆಳ್ಳುಳ್ಳಿ ಹೆಸಳಿದೆ, 2 ಲವಂಗ, 1 ಏಲಕ್ಕಿ, 1 ಸಣ್ಣದಾದ ಚಕ್ಕೆ ಚೂರಿದೆ, 1 ಕಡೆ ಲಿಂಬೆಹಣ್ಣು, 1 ಲೋಟ ಪಲಾವ್ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ 4 ಸ್ಪೂನಷ್ಟು ಕಾಯಿ ಹೂವಿದೆ, 4 ಸ್ಪೂನು ಹಸಿ ಬಟಾಣಿ ತೊಗೊಂಡಿದ್ದೀನಿ, 1 ದೊಣ್ಣಮೆಣಸು ಹಾಗೆ 1 ಈರುಳ್ಳಿನ ಉದ್ದವಾಗಿ ಸಿಗದಿಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಹಸಿಮೆಣಸು, ಕಾಯಿ ಹೂವನ್ನ ಹಾಕಿ ನೀರು ಹಾಕದೆ ಡ್ರೈ ಆಗಿ ಪುಡಿ ಮಾಡೋಣ. ಈಗ ಮಸಾಲೆ ರೆಡಿಯಾಗಿದೆ. 1 ಲೋಟ ಪಲಾವ್ ಅಕ್ಕಿನ ತೊಳೆದು ಬಸಿ ಹಾಕಿದ್ದೆ. ನೀರು ಕಂಪ್ಲೀಟಾಗಿ ಇಳಿದಿದೆ. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು, ಆರೋಗ್ಯಕ್ಕೆ ಒಳ್ಳೆಯದು, ರುಚಿಯೂ ಸಹ. ಈಗ 1 ಪಲಾವ್ ಎಲೆ ಹಾಕೋಣ. ಹಾಗೆ ಪರಿಮಳಕ್ಕೆ 2 ಲವಂಗ ಹಾಕೋಣ. ಕರಿಬೇವಿನ ಹೆಸಳನ್ನು ಹಾಕೋಣ. ಹಾಗೆ ಈರುಳ್ಳಿ ಮತ್ತು ದೊಣ್ಣಮೆಣಸನ್ನು ಹಾಕೋಣ. ಒಗ್ಗರಣೆ ಜೊತೆ 4 ಸುತ್ತು ಉರಿಯೋಣ. ಈಗ ಹೆಚ್ಚಿರುವ ಸಬ್ಬಸ್ಗೆ ಸೊಪ್ಪನ್ನು ಹಾಕೋಣ. ಹಾಗೆ 1-2 ಸುತ್ತು ಉರಿಯೋಣ. ಈಗ ಸಬ್ಬಸ್ಗೆ ಹುರಿದಾಯಿತು. ಇದರ ಜೊತೆಗೆ ಹಸಿ ಬಟಾಣಿ ಕಾಳನ್ನು ಹಾಕೋಣ. ಹಸಿ ಬಟಾಣಿ ಒಂದು ಸೀಸನಲ್ಲಿ ತಗೊಂಡು ಅದನ್ನು ಬಿಡಿಸಿ ಬಾಕ್ಸಿಗೆ ಹಾಕಿ ಫ್ರೀಝರಲ್ಲಿಟ್ಟರೆ 1 ವರ್ಷ ಆದರೂ ಹಾಳಾಗೋದೇ ಇಲ್ಲ. ಹಾಗೆ ಸೀಸನ್ ಅಲ್ಲದಿದ್ದಾಗ ಸಹಿತ ಉಪಯೋಗಿಸಬಹುದು. ಈಗ ರುಬ್ಬಿರುವ ಮಸಾಲೆ ಹಾಕೋಣ. ಈಗ ಮಸಾಲೆನ 1-2 ಸುತ್ತು ಹುರಿಯೋಣ. ಈಗ ಬಸಿ ಹಾಕಿರೋ ಅಕ್ಕಿನ ಹಾಕೋಣ. ಹಾಗೆ 1-2 ಸುತ್ತು ಹುರಿಯೋಣ. ರುಚಿಗಾಗಷ್ಟು ಉಪ್ಪು ಹಾಕೋಣ. ಯಾವುದೇ ರೈಸ್ ಐಟಮ್ ಆದರೂ ಅಷ್ಟೇ ಕುಕ್ಕರಲ್ಲಿ ಮಾಡಬೇಕಾದ್ರೆ ಮೊಸರು ಹಾಕಬೇಕು. ತುಂಬ ಟೇಸ್ಟು ಹಾಗೆ ಉದುರ ಆಗಿ ಬರುತ್ತೆ. 1 ಸ್ಪೂನು ಸಿಹಿ ಮೊಸರು ಹಾಕೋಣ. 1 ಲೋಟ ಅಕ್ಕಿಗೆ 2 ಲೋಟದಷ್ಟು ಸ್ವಲ್ಪ ಬೆಚ್ಚನೆ ನೀರನ್ನು ಹಾಕೋಣ. ಹಾಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ. ಈಗಲೇ ಕುಕ್ಕರ್ ಮುಚ್ಚಳ ಹಾಕಬಾರ್ದು. ಒಂದು ಕುದಿ ಬಂದಮೇಲೆ ಹಾಕಿದರೆ ಆಗ ಬಾತು ತುಂಬ ಉದುರಾಗಿ ಬರುತ್ತೆ. ಈಗ ಕುದಿ ಬರೋಕ್ಕೆ ಬಿಡೋಣ. ಸಣ್ಣ ಕುದಿ ಬರ್ತಾ ಇದೆ. ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲು ಕೂಗಿಸೋಣ. ಈಗ ಕುಕ್ಕರ್ ಮುಚ್ಚಳ ತೆಗೆಯೋಣ. ಘಮ ಘಮ ಪರಿಮಳದ ಸಬ್ಬಸ್ಗೆ ರೈಸ್ ಬಾತು ರೆಡಿಯಾಗಿದೆ. ಹಾಗೆ ಒಂದು ಸರಿ ಸೌಟಲ್ಲಿ ಮುಗಚೋಣ. ಎಲ್ಲವನ್ನು ಮಿಕ್ಸ್ ಮಾಡ್ತಾ ಬರೋಣ. ಬೆಳಗಿನ ತಿಂಡಿಗೆ ಹಾಗೆ ಆಫೀಸಿಗೆ ಹೋಗ್ತಾ ಲಂಚ್ ಬಾಕ್ಸಿಗೆ ಟ್ರಾವೆಲ್ ಮಾಡ್ತಾ ಇದನ್ನು ಮಾಡ್ಕೊಂಡು ಹೋಗ್ಬೋದು. ಕಡಿಮೆ ಅವಧಿಯಲ್ಲಿ ಮಾಡುವಂಥ ಬಾತ್ ಇದು ಹಾಗೆಯೇ ತಿನ್ಬೋದು. ಆದರೆ ಕೆಲವರಿಗೆ ಮೊಸರು ಬಜ್ಜಿ ಜೊತೆ ನಂಚ್ಕೊಳ್ಳೋಕ್ಕೆ ತುಂಬ ಇಷ್ಟ. ಅದು ಸಹಿತ ಒಂಥರ ಟೇಸ್ಟ್ ಕೊಡುತ್ತೆ. ಬಹಳ ಸುಲಭದಲ್ಲಿ ಮಾಡುವಂತಹ ರೈಸ್ ಬಾತ್ ಇದು. ಸಬ್ಬಸ್ಗೆ ಸೊಪ್ಪು ಯಾವಾಗಲೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿದ್ರಲ್ಲ ವಿಡಿಯೋ, ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.